ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇಲ್ಲಿ ವಿಡಿಯೋ ಮತ್ತು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆನಂದನ ಬಂದಿದ್ದಾರೆ, ಅಲ್ಲಿ ಏನೇನು ಮಾಡ್ತೀವಿ ನಾವು ನೋಡೋಣ ಇವತ್ತಿನ ದಿನ ಒಳಗೆ. ನಮಸ್ತೆ ಅಣ್ಣ, ಆರಾಮಿದ್ದೀರಿ? ಎಲ್ಲ ನೋಡ್ಕೊಂಡ್ ಬಂದ್ವಿ, ಎಲ್ಲ ಡೈಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ದಂಗ ಆಗೈತ್ರಿ ನಮಗ. ಆಮೇಲೆ ಅಕ್ಷರಧಾಮ ಅಂತೂ ಬಹಳ ಭಾರಿ ಇದೆ ರೀ. ಸುಭಾಷ್ ಚಂದ್ರ ಬೋಸ್. ಈ ಕಡೆ ಬಾಜು ನೀವು ಲೆಫ್ಟ್ ಇತ್ತಲ್ಲ ದಿಲ್ಲಿ ಹಾಟ್. ಓಕೆ, ಆಮೇಲೆ ದಿಲ್ಲಿ ಹ್ಯಾಟ್ ಅಂದ್ರೆ ಏನದು ಆಕ್ಚುಲಿ? ದಿಲ್ಲಿ ಹಾಟ್ ಅಂದ್ರ ಇಲ್ಲೆಲ್ಲ ಶಿಲ್ಪ ಕಲಾ ಎಲ್ಲ ಇಟ್ಟಿರ್ತಾರೆ. ಏರ್ಪೋರ್ಟ್ ಅಲ್ಲೇ ತುಂಬಾ ಹಳಿದು, ಈಗೆಲ್ಲ ಬಂದಿದೆ. ಅದರ ಏರ್ಪೋರ್ಟ್ ಇನ್ನೂ ಇದೆ. ಯಾವಾಗ VIP ಯಾರು ಹೋಗೋರಿದ್ರ ಹೋಗ್ತಾರ. ಓಶೋ ಹೋಗ್ಯಾನಲ್ಲ ಎಕ್ಸಾಮ್ಗೆ? ಹೋಗಿ ಬಂದ. ಓ ಗುಡ್. ಬೆಳಗ್ಗೆ ಇತ್ತು. ರೈಟ್, ನೈಸ್. ಅಂದ್ರೆ ಅವ್ರು ಸ್ಟೇಟ್ ಅವರು ಯಾರು ದೇಶ ಬಂದ್ರೆ ಅವ್ರು ನೋಡ್ಕೋತಾರೆ. ಆಮೇಲೆ MP ಮಿನಿಸ್ಟರ್ಸ್ ಯಾರು ಬಂದ್ರು ಕೂಡ ರೆಸ್ಪೆಕ್ಟಿವ್ ಸ್ಟೇಟ್ ದವರು. ಈ ಜಾಗ ಹಿಂಗಿದೆಲ್ಲ, ಇದೆಲ್ಲೂ ನಿಮ್ಗೆ ದೊಡ್ಡ ದೊಡ್ಡ ಹಿಂಗ್ ಮಾರ್ಕೆಟ್ ಸಿಗೋದಿಲ್ಲ. ಎಲ್ಲ ಬಾಳ VIP ಇದೆ ಇದೆಲ್ಲ. ನೋ ಕಮರ್ಷಿಯಲ್. ಈ ಕಮರ್ಷಿಯಲ್ ಇರೋದು ಈ ಕಡೆ ನೋಡಿ, ಇದು ಹೆಂಗ್ ಸ್ಟೇಟ್ ಐತಲ್ಲ ಹಂಗ ಈ ಕಡೆ ಎಂಬೆಸಿ ಬಂತು. ಇಂಟರ್ನ್ಯಾಷನಲ್ ಎಂಬೆಸಿ ನೋಡಿ. एक लाइन ನೋಡ್ರಿ, ಇದು ಶಾಂತಿ ಪಥ. ಶಾಂತಿ ಪಥ ಇಲ್ಲಿ ಸಬ್ ಎಂಬೆಸಿ. ಓಕೆ, ಎಂಬೆಸಿ ನೀರು ತುಂಬೆ ಹೊಟ್ಟಿ ತುಂಬ್ತದ್ರಿ, ಈಗ ಬೇಡ ಗಪ್ಕೊಡು. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವ್ರ ಮನೆ ಇರ್ತಿದೆ, ಮತ್ತು ಅವ್ರದಷ್ಟ ಮ್ಯೂಸಿಯಂ ಇತ್ತು. ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಭಾರತ ರಾಜ್ಯಾಂಗ. ಜವಾಹರ್ಲಾಲ್ ನೆಹರು ಸಿಟ್ಟಿಂಗ್. ಮೊದಲಿಂದ ಎಲ್ಲ ಹಿಂಗೆ ಇಟ್ಟಾರೆ. ಹೌದಾ? Here he used to work till very late at night. ಇದೆಲ್ಲ ಫೋನ್ ಇಲ್ಲ ಫೈಲ್ ನೋಡೆಲ್ಲ ಹಂಗೆ ಬೇಕಾವಲ್ಲ. ಲಾಸ್ಟ್ ಡೆತ್ ಜಾಸ್ತಿ. ಫೋಟೋ ಹಾಕಿದ ಎಲ್ಲ ಹಂಗೆ ಫ್ಯಾನ್ ಹೆಂಗೆ ಹಂಗದ. ಇಲ್ಲಿ ಒಂದು ಫೋಟೋ ಜಾಸ್ತಿ ಎಲ್ಲ ಬುದ್ಧ ಅದ ನೋಡ್ರಿ, ಬುದ್ಧ ಜಾಸ್ತಿ ಇರ್ತಾರೆ ಎಲ್ಲ ಕಡೆ. ಅಲ್ಲಿ ನೋಡ್ರಿ ಎಲ್ಲ ಎಷ್ಟು ಬುದ್ಧ ಅದ ನೋಡ್ರಿ, ಎಲ್ಲ ಫೋಟೋ ಎಷ್ಟು ವರ್ಷ ಮಹಾತ್ಮ ಗಾಂಧೀಜಿ ಅವ್ರದ್ದು ಫೋಟೋ ಇಟ್ಕೊಂಡ ಹಾಕೊಂಡೆ ಗ್ಲೌಸ್. ಯೂಸ್ ಮಾಡಿದ್ದಾರೆ ಖಾದಿ. ಹೌದು, ಟೋಪಿ ಪ್ರೈಮ್ ಮಿನಿಸ್ಟರ್ ಹೆಲ್ತ್ ಇಂಡಿವಿಜುವಲ್ ಆ ಕಡೆ ಇಲ್ಲಿ ಅಡೋಗ್ರಫಿ ಮಾಡಿದ್ರೆ ನೋಡ್ರಿ, ಸೈ ಮಾಡೋದು.
ಕೈ ಗೊತ್ತಿದ್ರೆ ಆಮೇಲೆ ಅದ ವಯಸ್ಸಾದ್ಮೇಲೆ. ಇಲ್ಲ ಅವರೇ ಇರ್ಬೇಕು, ಇವರೇ ಇರ್ಬೇಕು ಅವ್ರು. ಅವ್ರು ಇದಾದ್ಮೇಲೆ ಇದಾದ್ಮೇಲೆ ಏನ್ರಿ ಈ ಥರ ಅನಿಸ್ತಾ ಇದೆ ನೋಡಾಕ ಎಲ್ಲ ಕೂಗಿದ್ದ ನರೇಂದ್ರ ಮೋದಿ. ಹಾಂ ಇದು ಒಬ್ಬ ಮಕ್ಕ ಬ್ಲೂ ಆ್ಯಂಡ್ ವೈಟ್. ಇವೆಲ್ಲ ನರೇಂದ್ರ ಮೋದಿಗೆ ಸಿಕ್ಕಿದ್ದದ. ಶ್ರೀಲಂಕಾ ಮತ್ತೆ ನೇಪಾಳದಾಗ ಕೊಟ್ಟಾರ. ಲಕ್ಷ್ಮೀನಾರಾಯಣ ಅದೆಲ್ಲ ಇದು ಮಾಡ್ಬಿಟ್ರು. ಎಂಬ್ಲಮ್ सुरक्षा सीढ़ी से राइट साइड चले और तो कुछ नहीं है ना हाय मैडम सामने देखना ब्लैक बॉक्स में सामने देखना ब्लैक बॉक्स. ಹೋಯ್ತು. Enter your feedback. Very very good. Submit. ಈಗ ಕೊಟ್ಟು ನೋಡಿ ಏನು ಬೇಕು. ಇಲ್ಲಿ ಬಂತು ನೋಡು. ನಮ್ಗೆ ಬಂತಲ್ಲ ಸೈನ್ ಬಂತಲ್ಲ ರೆಡಿ मोदी ಓಕೆ ಮ್ಯಾಮ್ ಮೊದಲಿಂದ ರೆಡಿ ಆಯ್ತು. ರೆಡಿನೇ ಇರ್ತದೆ ಬರೀ ಸಂಬಂಧ ದಿವಸ ಅವರು ಶುರು ಮಾಡಿದ್ರು ಕಂಪ್ಯೂಟರ್. STD ಎಲ್ಲ ಅವೇ ಸ್ಟಾರ್ಟ್. ರಾಜು ಒಂದಿ ಅವ್ರು ಇದ್ದಾಗ ಅವರು ಶುರು ಮಾಡಿದ್ರು ಕಂಪ್ಯೂಟರ್. STD ಮೊಬೈಲ್ ಎಷ್ಟು ಇದೆ ಅವರ ತೆಗ್ದ. ಹಾಂ ಹೌದು ಕರೆಕ್ಟ್. ಒಳ್ಳಿದೆ. ಇದು ಓದಿದ್ದು ನೋಡ ಹಿಂಗೆ ಸಮೂ ಎಷ್ಟು ಕಾಮಿಡಿ ಹೇಳಿ ನೋಡಿ इलायची उठाते क्या कराएगा अम्मा हमारे घर साकाश गोल गुंबज गए गोल गुंबज ಸೇಮ್ ಹಿಂಗ ಇದು ಮುಲಾಮ್ ಸಪೋರ್ಟ್ ಮಾಡಿದ್ರು. ಹಾಂ ಚಲೋ ಮೇಡಮ್. ಅಲ್ಲಿ ಸಪೋರ್ಟ್ ಇಲ್ಲ ಈಗ ಮಾಡಿರ್ಬೇಕು ಅಲ್ಲಿ ಹಾಂ ಚಲೋ ಆಯ್ತು ನೋಡ್ಲಾಗ್ತದೆ. ಹಾಂ ಅದು ಹೊಸ ಅದೊಂದು ಕಟ್ಟ ಅಲ್ಲ ಅದು ಇಲ್ಲೇ ಐತೆ ಬಾಜು ಒಂದು ಕಡೆ. ಇಲ್ಲಿ ಅದಕ್ಕೆ ಅಂತ ನೋಡಿ ಒಳಗಡೆ ಯಾವ ದೇವ್ರಿಗೆ ಇವ್ರು ಯಾವ ಸ್ಟ್ಯಾಚು ಇಲ್ಲ, ಭಗವಾನ್ ಬುದ್ಧ ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಏನು ಹಿಂಗಿದೆಯಲ್ಲ ಕಾಲು ಏನಿದೆಯಲ್ಲ ಅದು ನೀವು ಕಾಲು ಹಿಂಗೆ ಹೋದ್ರೆ ಅಲ್ಲಿ ಇದು ಇಂಡಿಯಾ ಇದೆಯಲ್ಲ ಅದು ಸೌತ್ ಇದೆ. ಇದಕ್ಕೆ ರೋಡ್ ಹಿಂಗೆ ಕಡೆ ಹೋಗ್ತಿದೆ, ಹಿಂಗೆ ಸ್ಲೋಪ್ ಆಗೈತಿ. ಇದು ರೋಡ್ ಸೀದಾ ರೋಡ್ ಹೋಗ್ತಿರಲ್ಲ ಹಿಂಗೆ ಸ್ಲೋಪ್ ಆಗೈತಿ. 2 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಅದು ದೂರ ಇದೆ.
ಎಲ್ಲ ಏನೇನು ಅನ್ಕೋತಾ ಇದ್ವಿ ಅಲ್ಲಿಂದ ಬಂದಾಗ. ರಾಷ್ಟ್ರಪತಿ ಭವನದಲ್ಲಿ ಇವತ್ತು ನಾವಿದ್ದೀವಿ. ರಾಷ್ಟ್ರಪತಿ ಭವನ ವಿಸಿಟ್ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ ಮೊದಲ ಬಾರಿಗೆ. ಅದು ನಮ್ಮ ಆನಂದ ಮುರುಗೋಡು ನಮ್ಮ ಸ್ನೇಹಿತರು ಹಾಗೂ ಹಿತೈಷಿ ಬಂಧುಗಳು ಅವರಿಂದ ಇದು ಒಂದು ಅವಕಾಶ ಸಿಕ್ತು. ಸೊ ಎಷ್ಟು ಒಂದು ಅದ್ಭುತ ಕಟ್ಟಡ ಈ ರಾಷ್ಟ್ರಪತಿ ಭವನ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಬ್ರಿಟಿಷರ್ಸ್ ಒಂದು ಕಾಲದಲ್ಲಿ ಈ ಕಟ್ಟಡವನ್ನು ಕಟ್ಟಲಾಗಿದೆ. ಈಗ ಪ್ರಚಲಿತವಾಗಿ ನಮ್ಮ ದೇಶದ ಒಂದು ದೊಡ್ಡ ಸ್ಥಾನಮಾನದಲ್ಲಿ ಇರುವಂತಹ ಅಧಿಕಾರಿ ರಾಷ್ಟ್ರಪತಿ. ಈಗ ದ್ರೌಪದಿ ಮುರ್ಮು ಮೇಡಮ್ ಅವರು ರಾಷ್ಟ್ರಪತಿಯಾಗಿದ್ದಾರೆ. ಸೊ ಒಂದು ಹೆಣ್ಣು ಮಗಳು ಒಂದು ರಾಷ್ಟ್ರದ ಒಂದು ಅತ್ಯುನ್ನತ ಸ್ಥಾನದಲ್ಲಿ ಇರುವುದು ಬಹಳ ವಿಶೇಷ. ಸೊ ಈ ಒಂದು ಭಾಗ್ಯ ನಮ್ಮ ಕಣ್ಣಿಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನಾವು ವಿಶೇಷವಾಗಿ ಆನಂದ ಮುರುಗೋಡು ಅವರ ದಂಪತಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಆನಂದ್ ಮುರುಗೋಡು. ಥ್ಯಾಂಕ್ ಯು. ಇವಾಗ ನೋಡ್ಕೊಂಡು ನಾವು ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ನೋಡ್ಕೊಂಡು ಬಂದ್ವಿ. ಆ ಕಡೆಯಿಂದ ಬರ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಎಲ್ಲ ದಿಲ್ಲಿ ಇಂಡಿಯಾದ ಎಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಮ್ಯೂಸಿಯಂ ನೋಡ್ಕೊಂಡು ಈಗ ರಾಷ್ಟ್ರಪತಿಗಳು ಬಂದ್ವಿ. ಕರೆಕ್ಟ್. ಸೊ ಇನ್ನೂ ಸಾಕಷ್ಟು ನೋಡೋದು, ಬಟ್ ಎಷ್ಟು ನೋಡಿದ್ರು ಕಡಿಮೆನೇ. ಬಟ್ ಎಷ್ಟು ಸಾಧ್ಯ ಅಷ್ಟು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೋಡ್ತಾ ಇದ್ದೀವಿ ಕಾಲುಗಳು ಬರ್ತಾ ಇಲ್ಲ. ಇಲ್ಲೆಲ್ಲ ನಮ್ಗೆ ರಾಷ್ಟ್ರಪತಿ ಭವನಿಗೆ ನಾವು ಭೇಟಿ ಸಲುವಾಗಿ ನಮಗೆ ಪ್ರೌಢ ಅಂತೇಳಿ ಟಿ ಶರ್ಟ್ ಕೊಡ್ತಾ ಇದ್ದಾರೆ. ಹೌದು, ಅದೇ ತಗೊಳ್ಳಿ ಅಲ್ಲ. ಇವ್ರು ಬಟ್ಟೆ ಹಾಕೊಂಡು ರೆಡಿ ಆಗತ್ತ ನೋಡಿ. ಸರಿ ಮಾಡು, ಕರೆಕ್ಟ್ ಇದೆಯಲ್ಲ. ಇಲ್ಲೇ ಇವ್ರು ಈ ಗಿಡ ನಾವು ಮನೆಯೊಳಗೆ ಗೊಬ್ಬರ ಅದು ಇದು ಹಚ್ಚಿ ಬೆಳೆಸ್ತೀವಿ, ಆದರೂ ಬರಲ್ಲ. ಸರಿ, ಈಗ ಯಾವ ರೀತಿ ಬಂದದ ನೋಡಿ. ಇದು ಇಲ್ಲಿ ಯಾರು ಬೆಳೆಸಲ್ಲ ನೀರು. ಇಲ್ಲೇ ಇದೆ. ನಿಮ್ಮ ಬಾಜು ಇದು ಬಾಜು ಪಾರ್ಲಿಮೆಂಟ್ ಎದುರಿಗೆ ನಮ್ಮ ಆಫೀಸ್. ಹಾಂ, ಎಷ್ಟು ವರ್ಷ ಬೇಕಾಯ್ತು ನೋಡಿ ನಮ್ಗೆ ಡೈಲಿ ಬರ್ಲಿಕ್ಕೆ. ನಾವು ಆನಂದನ ಅವ್ರ ಮನೆಗೆ ಇವತ್ತು ಬರ್ತಾ ಇದ್ದೀವಿ. ಆಮೇಲೆ ಸುಮಿತಾ ಅವ್ರು ನಮಗೆ ಎಷ್ಟೊಂದಲ್ಲೇ ಎಲ್ಲ ಪಾಪ ಕಷ್ಟಪಟ್ಟು ಅವರೆಲ್ಲ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ರೀತಿ ನಾನು ಮನೆಯೊಳಗೆ ಮಾಡ್ತಾ ಇರ್ತೀನಿ, ಕೆಲಸ ಎಲ್ಲ ನನಗೆ ಗೊತ್ತಿದೆ. ಅವರು ಎಲ್ಲ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೆ ಭೇಟಿ ಆಗೋದಿದೆ, ನನಗೆ ಹೋಗಿ ಮೊದಲು ಮಕ್ಕಳಿಗೆಲ್ಲ ನೋಡೋದಿದೆ. ಆಮೇಲೆ ಕ್ವಾರ್ಟರ್ಸಲ್ಲಿ ಅಪಾರ್ಟ್ಮೆಂಟಲ್ಲಿ ಇರೋದಲ್ಲ ನೀವು? ಹೌದಾ, ಕ್ವಾರ್ಟರ್ಸ್ ಇವು ಚೆನ್ನಾಗೈತಲ್ಲ. ಮತ್ತೆ ನಾವು ಕ್ವಾರ್ಟರ್ಸ್ ಅಲ್ಲಿ ಇದ್ ಬಂದಿದೀವಿ. ಬಹಳ ನಮ್ ಕ್ವಾರ್ಟರ್ಸ್ ಅಂದ್ರೆ ಬಹಳ ಇಷ್ಟ. ಮೊದ್ಲಿಂದ ಒಳ್ಳೆ ಜನ. ಬಹಳಷ್ಟು ವರ್ಷ ಕ್ವಾರ್ಟರ್ಸ್ ಅಲ್ಲಿ ನಾವು ಮಾಡಿದೀವಿ ಸರ್. ಬಹಳಷ್ಟು ವರ್ಷ ಡಿಪಾರ್ಟ್ಮೆಂಟ್ ಕ್ವಾರ್ಟರ್ಸ್ ಅಲ್ಲಿ ಉಳ್ಕೊಂಡಿವಿ ನಾವು. ಅಲ್ಲೂ ಇದೆ. ನಮ್ಗೆ ಸ್ವಲ್ಪ ಜನ ಇದಾರೆ. ಹುಡುಗ ಆಟಾಡಕ ಎಲ್ಲ ಎಲ್ಲ ಪರವಾಗಿಲ್ಲ, ಸೇಫ್ ಇರ್ತದೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಊರಿಗೆಲ್ಲ ಹೋದ್ರು ಮಾಡಿದ್ರು ಸಹಿತ ಎಲ್ಲ ಆರಾಮಾಗಿರ್ಬಹುದು. ಒಬ್ರಿಗೊಬ್ರು ಚೆನ್ನಾಗಿದೆ ಇದು ಬಹಳ. ಯಾಕಂದ್ರೆ ಸ್ವಂತ ಮನೇನೆ ಇದು ಕ್ವಾರ್ಟರ್ಸ್. ನಾವು ಮುಂಚೆ ಎಲ್ಲ ಇದ್ವಲ್ಲ, ಅವಾಗೆಲ್ಲ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ನಮ್ಗೆ ಯಾವಾಗ ಬಾಡಿಗೆ ಮನೆ ಅನ್ಸಲಿಲ್ಲ. ಬಟ್ಟೆ ಒಣಗಾಕೈತೆ ಮೇಲೆ ನಿಮಗೆಲ್ಲ ನೋಡು. 14th ಫ್ಲೋರ್ ಮೇಲೆ ಅದಾರ ಅವ್ರ. ಹೌದು, ಮತ್ತೆ ಅವ್ರಿಗೆ ಗೊತ್ತಿದೆ ಎಲ್ಲ ಜರ್ನಿ ಎಲ್ಲ ತಿರುಗಾಡಿ ಏನಿಲ್ಲ. ಆ ಕಡೆ ನೋಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವರ್ಡ್ಗಳು ನೋಡಿದ್ರೆ ಗೊತ್ತಾಗ್ತದ. ಇಲ್ಲೆಲ್ಲ ತುಳಸಿದು ಅದು ಇದೆಲ್ಲ ಇಲ್ಲಿ ನೋಡ್ರಿ. ಇಷ್ಟೊಳಗ ಕೊತ್ತಂಬರಿ ಸೊಪ್ಪು
ಇಲ್ಲೇ ಕೊತ್ತಂಬರಿ ಸೊಪ್ಪು ಇಲ್ಲಿಂದ ಇಲ್ಲೇ ಚೆನ್ನಾಗಿಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಗಿಡದ ಆರಾಮಿದ್ದೀರಿ ನಮಸ್ತೆ ಇರ್ಲಿ ಪರವಾಗಿಲ್ಲ ಆಶೀರ್ವಾದ ಇರ್ತದ ನಿಮ್ಮ ಕ್ವಶನ್ ಓಸಿನ್ ಅವ್ರು ಮಾಡಲ್ಲ ಬಹಳ ಚೆನ್ನಾಗಿ ಮಾಡಿದಾಳೆ ಬಹಳ ಚೆನ್ನಾಗಿ ಇವ್ರು ಮಾಡಲ್ಲ ನೋಡ್ರಿ ಇವತ್ತು ಸ್ವಲ್ಪ ದೊಡ್ಡವಳು ಅನಿಸ್ತಿದ್ದಾಳಲ್ಲ ಅವಾಗ ಬಂದಾಗ ಭಾಳ ಇವ್ರು ಮಾಡಲ್ಲ ಎಲ್ಲ ಡ್ರಾಯಿಂಗ್ ನೋಡಿ ಅಷ್ಟು ಚೆನ್ನಾಗಿ ಮಾಡಿ ಡ್ರಾಯಿಂಗ್ ಮಾಡ್ತಾರೆ ಕಲರ್ ಕಾಂಬಿನೇಷನ್ ಅದು ನೋಡಿ ಕಾಶ್ಮೀರದ ಮೊನಾಲಿಸಾ ಹಾಂ ಆ ಕಡೆಯಿಂದ ಇದು ಪೇಪಿಂಗ್ ಮಾಡಲ್ಲ ಸರ್ ಹೌದು ವರ್ಕ್ಶಾಪ್ ಕೊಡ್ತಾರೆ ಓದಾಗಿದ್ದ ಕೊಡ್ತಾರೆ ವೆಲ್ಕಮ್ ಟು ದೆಹಲಿ ಸಾಂಗ್ಲಿ ಫ್ಯಾಮಿಲಿ ಯೂಟ್ಯೂಬರ್ ಅವ್ರು ಮಾಡಲ್ಲ ನೋಡ್ರಲ್ಲ ಬಾಪ್ರೇ ಬಹಳ ದೊಡ್ಡದು ಇದು ಕೊಟ್ಬಿಟ್ರಪ್ಪ ನಂಗ ಬಹಳ ಚೆನ್ನಾಗಾಯ್ತು ಸುಮ್ಮು ಯೂಟ್ಯೂಬರ್ ಅಂತ ಹೇಳ್ಬಿಟ್ಟಾರಲ್ಲ ಮತ್ತೆ ನಿಜವಾಗ್ಲೂ ಬಹಳ ಚೆನ್ನಾಗಿ ಬರ್ದಿದೆ ವರ್ಷ ಕೊಡ್ದಾಗ ವರ್ಷ ಓದಾಕಿದ್ದಾರೆ ಇಲ್ಲೇ ಕೂತ್ಕೊಂಡು ಹಾ ಹಾ ಅಂದ್ರೆ ಈ ಕಡೆ ಹೋಗ್ಬಾರ್ದು ಅವೆಲ್ಲ ಟೈಪ್ ಟು ವಿಂಗ್ ಟೈಪ್ ಇದು ಸನ್ ಸೆಟ್ ಆಯ್ತಲ್ಲ ಈ ಕಡೆ ಸ್ಟುಡಿಯೋ ಈ ಕಡೆ ಬರ್ತಿ ಆ ರೂಮಲ್ಲಿ ಸನ್ರೈಸ್ ಆಗೈತೆ ಇನ್ನೊಂದು ಅಲ್ಲಿ ಸನ್ರೈಸ್ ಆಗೈತೆ ಎರಡು ನಮ್ಮ ಎರಡು ಕಡೆಗೆ ನಿಂಗೆ ಆಮೇಲೆ ನೀವು ಆರಾಮಾಗಿ ಕುತ್ಕೊಂಡು ಕುಡಿಯೋದು ಮಾತಾಡ್ಕೊಂತ ಎಲ್ಲ ಸ್ಪೇಷಿಯಸ್ ಇದೆ ನಿಮ್ಗೆ ನಂಗೆ ಕ್ವಾರ್ಟರ್ಸ್ ತರ ಅನಿಸ್ತಾನೆ ಇಲ್ಲ ನಂಗೆ ನೋಡಿದ್ಮೇಲೆ ಇದೆಲ್ಲ ನೋಡ್ರಿ ಈ ಸಾಯಂಕಾಲ ಜನ ಇನ್ನೂ ಸ್ವಲ್ಪ ಒಂದು ತಾಸಾದ್ಮೇಲೆ ಆಟ ಆಡ್ತಾರೆ 10 ಗಂಟೆ ಆಡ್ತಾರೆ ನೋಡಿ ಯಾಕಂದ್ರೆ ಇಲ್ಲಿ ಸೇಫ್ ಇದೆ ಮತ್ತೆ ಏನ್ ಗಲಾಟೆ ಇಲ್ಲ ಏನೇ ಹೊರಗಡೆ ಅವ್ರು ಆಟ ಆಡ್ತಾರೆ ನಿಮ್ ಮೇಲೆ ಫುಲ್ ಹಿಂಗ ಮತ್ ಮೇಲೆ ಮನೆ ಇಲ್ಲ ಏನಿಲ್ಲ ನಿಮ್ಗೆ ಆರಾಮ ಸನ್ ರೈಸ್ ಇಲ್ಲಿ ಹಾಕಿ ನೋಡ್ರಿ ಈ ಸಣ್ಣ ಬರೀ ನಾವು ಇಲ್ಲಿ ಸನ್ ರೈಸ್ ಹಾಕಿದ್ವಿ ಅಲ್ಲಿ ಸನ್ಸೆಟ್ ಹಾಕಿದ್ವಿ ಆರಾಮ ಅದೇ ಆತ ಇಲ್ಲಿ ನೋಡ್ರಿ ಬೆಳಗ್ಗೆ ಇಲ್ಲಿ ಸನ್ ರೈಸ್ ಹಾಕಿತ್ತು ಏನ್ ದೀಪ ಇದು ಮೇಡಮ್ ನಮ್ದು ಊಟದ ವ್ಯವಸ್ಥೆ ನೀವು ತಿಳ್ಕೊಂಡಿರ್ತೀವಿ ಯಾವ ಡಿಶ್ ಮಾಡಿದೀರಾ ಸ್ಪೆಷಲ್ ಇಲ್ಲ ಈಗ ಬಹಳ ಇಷ್ಟು ಅಲ್ಲ ತಗೊಂಡಿದ್ದ ಕಡೆ ಇಷ್ಟು ವೆರೈಟಿ ಕುತ್ಕೊಳ್ಳಮ್ಮ ಊಟದ್ದು ಮಾಡ್ರಿ ಅನಾದಾರ ಕೊಡು ನಮ್ಮ ಜೊತೆಗೆ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಅಲ್ಲ ಇದೆಲ್ಲ ಯಾವಾಗ ಮುಗಿಸೋದ್ರಿ ಇಷ್ಟೆಲ್ಲ ವೆರೈಟಿಗಳು ಯಾವಾಗ ಮಾಡಿದಾರ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಸಲಾಡ್ ಕಟ್ ಮಾಡಿಟ್ಟಿದ್ದಾರೆ ಮತ್ತೆ ಸ್ವೀಟ್ ಮಾಡಿದ್ದಾರೆ ಪೂರಿ ಮಾಡಿದ್ದಾರೆ ಇದು ಪನ್ನೀರ್ ಮಾಡಿದ್ದಾರೆ ಮತ್ತೆ ಪಲ್ಯ ಇದೆ ಎಲ್ಲ ಬಿಸಿ ಬಿಸಿ ಆಮೇಲೆ ಪುಳಿಯೋಗರೆ ಇದು ಚೆನ್ನಾಗಿ ಇದು ಮಾಡಿದ್ದಾರೆ ಇದು ಲೆಮನ್ ರೈಸ್ ದೆಹಲಿ ಒಳಗೆ ಬಂದೆ ಫುಲ್ ಟಯರ್ಡ್ ಮುಖ ಮಾಡ್ಕೊಂಡ ಎಷ್ಟು ಟಯರ್ಡ್ ಆಗಿದೀವಿ ನಾವೆಲ್ಲ ತಿರ್ಗಾಡಿ ಅದೇ ಇಲ್ಲ ಇದು ವೆಜ್ ಮಾಡಿದೀರಾ ಚೆನ್ನಾಗಿ ಮಾಡಿದೀರಾ ಎಷ್ಟು ಬಹಳ ಇದು ವೆಜ್ ಕೆಲಸ ಬಹಳ ಇರ್ತದ ಬಹಳ ವೆರೈಟಿ ಆಮೇಲೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮಸ್ತ್ ಮಾಡಿದೀರ ಇಲ್ಲ ತಿಂತಾ ಇದೀನಲ್ರಿ ಇದು ನನಗೆ ಕರೆಕ್ಟಾಗಿ ಖಾರ ಕರೆಕ್ಟ್ ಆಗೈತಿ ಇಲ್ಲ ನಾನು ಮತ್ತು ತಿನ್ನಕ್ ಆಗ್ತಿರ್ಲಿಲ್ಲ ನಂಗೆ ಚೆನ್ನಾಗಿದೆ ಆರಾಮಾಗಿ ತಿಂತೀನಿ ಕುತ್ಕೊಂಡು ಎರಡು ಸೈಡ್ ರೀ ಅವ್ರ ಸೈಡ್ ಇವ್ರ ಸೈಡ್ ಹಿಂಗೂ ಮಾಡ್ಯಾರ ಅವ್ರ ನೋಡಿ ನಾವು ವಿಡಿಯೋ ನೋಡ್ತಾ ಇದ್ದೇವೆ ಅಲ್ಲಿ ಕುತ್ಕೊಂಡೆ ಅಮ್ರಪಲ್ಲಿ ಅವ್ರದ್ದು ಅವರು ಅದೇ ತೋರಿಸ್ತಾ ಯೂಟ್ಯೂಬ್ ಒಳಗೆ ನೋಡಿದ್ದೀನಿ ನಾನು ಇದೆಲ್ಲ ನೋಡಿದ್ದೀನಿ ನಾನು ಪೂರ್ತಿ ಕುತ್ಕೊಂಡು ವಿಡಿಯೋ ಮುಗಿಯೋ ಮಟ್ಟ ಎದ್ದೇನೇ ಇಲ್ಲ ನಾನು ಮನೆಯೊಳಗೆ ನೋಡಿ ದುಬೈ ಟ್ರಿಪ್ ದುಬೈ ವೆಲ್ಕಮ್ಸ್ ಮುರುಗೋಡ್ ಫ್ಯಾಮಿಲಿ ಖರೆ ಇದು ಯೂಟ್ಯೂಬ್ ಒಳಗೆ ಬಿಟ್ಟಿಲ್ಲ ನೀವು ಅಲ್ಲಿ ನೋಡಿ ಹಾ ಅದೇ ಅಲ್ಲಿ ಮ್ಯಾಲೆ ಹೋಗೋದು ನೋಡಿ ಮೊಬೈಲ್ ವಾಟ್ಸಪ್ ದುಬೈನ ಗೋಲ್ಡ್ ಶಾಪ್ಸ್ ನೋಡ್ರಿ ಬಾಪ್ರೇ ನೀವು ನಮ್ಮ ಊರಿಗೆ ಬಂದಿರಲಿಲ್ಲ ಸಿಂಧಿಪುರ ಭೇಟಿಗೆ ಸಿದ್ದಿಪುರ ಬೆಟ್ಟ ಬಂದಿದ್ರ ಅದಕ್ಕೆಲ್ಲ ನೋಡಿ ನಾನು ವರ್ಷ ಬಂದಿಲ್ಲ ಚಿಕ್ಕೋರಿದ್ದಾಗ ಬಂದಿದ್ರು ರೀಸೆಂಟ್ ಆಗಿ ಸ್ಕೂಲ್ ಕಾಲೇಜ್ ಆದಾಗಿಂದ ಬಂದಿಲ್ಲ ಭವ್ಯ ಅದಾಳಲ್ಲ ಹಾ ಭವ್ಯ ನಿಮಗಿದ್ರಲ್ಲ
ನೀವು ಫಸ್ಟ್ ಸ್ಟಡಿ ಮಾಡಿ ಆಮೇಲೆ ರಿಹರ್ಸಲ್ ಮಾಡಿ ಅದೇ ರಿಹರ್ಸಲ್ ಏನ್ ಮಾಡಿಲ್ರಿ ಸುಮ್ಮನೆ ಸುತ್ತಿ ಸಮೃದ್ಧಿನ ಸೇಮ್ ಹಂಗೆ ಸುಧಾರಣೆ ಸೇಮ್ ಎಲ್ಲರೂ ಹಂಗೆ ಅಂತಾರ್ರಿ. ರೀ ಊಟ ಹೆಂಗಿತ್ತು? ಮೃಷ್ಟಾನ್ನ ಭೋಜನ ನನಗಂತೂ ಬಹಳ ಹೆವಿ ಆಗೈತಿ. ಈಗ ರಾತ್ರಿ ಏನು ಊಟ ಬೇಡ. ರೆಸ್ಟ್ ಮಾಡೋದು ನಡೆಯೋದು ಏನೇನು ಪ್ಯಾಕಿಂಗ್ ಎಲ್ಲ ಅದೇ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇಷ್ಟೆಲ್ಲ ಮಾಡ್ಬೋದು. ಫಸ್ಟ್ ಟೈಮ್ ಬರ್ತಿದೆ ಮನೆಗೆ. ಇಲ್ಲಿ ಹಿಂಗೆ ಆಗ್ತಾ ಇರುತ್ತೆ. संगीत पैर नीचे छोड़ो. ಇಷ್ಟು ದೂರ ಊರಿಗೆ ಬರ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಷ್ಟು ದೇಹಕ್ಕೆ ಬಂದು ಇದೆಲ್ಲ ಬರ್ರಿಯಪ್ಪ ಬರ್ಕೊಂಡಿದ್ದೀನಿ. ಬರ್ತೀನಿ. ನೀವು ಎಷ್ಟು ಪ್ರೀತಿ ಎಲ್ಲ ಮಾಡಿದ್ರೆ ಅದೇ ಸಾಕಾಗಿತ್ತು ನಮಗೆ. ಇದೆಲ್ಲ ಮಾಡೋದ್ರ ಅವಶ್ಯಕತೆ ಇರಲಿಲ್ಲ. ಇದೆಲ್ಲ ನೋಡಿ ಎಲ್ಲರಿಗೂ ಅಲ್ಲಿ ಅವನ ಕಡೆ ಕೊಡಲ್ಲಪ್ಪ ವಿಡಿಯೋ ಮಾಡ್ತಾನೆ. ರೀ ನಿಮ್ ತಗೊಳ್ರಿ ಸ್ವೀಟ್. ಇದು ಅಯೋಧ್ಯದ ಸ್ವೀಟ್ ಆಯ್ತು. ಓಕೆ ಓಕೆ ಚೆನ್ನಾಗಾಯ್ತು. ನಿಮ್ಗೆ ಅಯೋಧ್ಯದ ಪ್ರಸಾದ ನಮ್ಮ ಊಟ ಅದೇ. ಸೊ ನಿಮ್ಮ ಅತಿಥಿ ಸತ್ಕಾರ ನಮ್ಮ ಮನ ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವಕ್ಕೆ ನಮಗಾಧಾರ, ಆ ದೈವ ತಂದ ಮನಸ್ಸಿಗೆ ನಾವೇ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಸೊ ಆನಂದ ಅವರ ಮನೆಯಲ್ಲಿ ಇವತ್ತು ನಮ್ಮ ಹೆಮ್ಮೆಯ ದೇಶ ಭಾರತ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಇದ್ದೀವಿ. ನವದೆಹಲಿಯಲ್ಲಿ ನಮ್ಮ ಹಿತೈಷಿ ಬಂಧುಗಳಾದಂತ ಶ್ರೀಮತಿ ಸುಮಿತಾ ಮತ್ತು ಶ್ರೀ ಮುರುಗೋಡ್ ಆನಂದ್ ಮುರುಗೋಡ್ ಅವರ ಮನೆಯಲ್ಲಿ ನಾವು ಇವತ್ತು ಬಹಳ ಮೃಷ್ಟಾನ್ನ ಭೋಜನದ ಸಭೆಯನ್ನು ಸವಿದು ಅವರ ಒಂದು ಆತಿಥ್ಯಕ್ಕೆ ನಾವು ಪಾತ್ರರಾಗಿದ್ದೀವಿ. ನಮ್ಮ ಮನಸ್ಸು ತುಂಬ ಹೋಗಿದೆ, ಅವರದ್ದು ಸೇವೆ ನಮ್ಮ ಮನ ಮುಟ್ಟಿದೆ. ಸೊ ನಮಗೆ ಬಹಳ ಖುಷಿ ಆಯಿತು. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ದೇವರು ನಿಮಗೆ ಸಕಲ ಸೌಭಾಗ್ಯ ಕೊಡ್ಲಿ, ತಮ್ಮ ಮಕ್ಕಳಿಗೆ ತಮಗೆ ಎಲ್ಲ ಉಜ್ವಲ ಭವಿಷ್ಯ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಒಂದು ಪ್ರೀತಿಗೆ ನಾವು ಪಾತ್ರರಾಗಿ ಮತ್ತೆ ಮತ್ತೆ ಪುನಃ ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬರ್ತೀವಂತ ಆಶ್ವಾಸನೆ ಕೊಟ್ಟು ನಿಮಗೂ ಅದೇ ರೀತಿ ಆಮಂತ್ರಣ ಮಾಡ್ತೀವಿ. ಸೊ ನಮ್ಮ ಕೂಡ ಆಮಂತ್ರಣ ಸ್ವೀಕಾರ ಮಾಡಿ ನಮಗೆ ಹೋಗ್ಲಿಕ್ಕೆ ಒಂದು ಶುಭಾಶಯ ಮಾಡಬೇಕು. ನಾವಂತೂ ದಿನಾಲು ನಮ್ ಚಾನೆಲ್ ಮುಖಾಂತರ ನಿಮ್ ಮನೆಗೆ ಇಲ್ಲಿ ಬಂದಿರ್ತೀವಿ, ನಮ್ಮನ್ನ ನೋಡ್ತಾ ಇರ್ತೀರಾ. ಗಡಿಬಿಡಿ ಮಾಡ್ಕೋತ ನನ್ ಜೀವನ ಹೆಂಗಿದೆ ನಿಮ್ಗೆ ಗೊತ್ತಿದೆ. ಗಡಿಬಿಡಿ ಸಂಗೀತ ಇವತ್ತು ನಿಮ್ಮ ಮನೆಗೆ ಸಂಗೀತ ನಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಸಾಂಗ್ಲಿ ಪರಿವಾರದವರು ಪೂರಾ ತುಂಬಾ ಮಧ್ಯಾಹ್ನ ಊಟಕ್ಕೆ ಬಂದು ತುಂಬಾ ಚೆನ್ನಾಗ್ ಅನಿಸ್ತು ನಮ್ಗೆ. ಆದ್ರೆ ಇದು ಬಿಸಿ ಶೆಡ್ಯೂಲ್ ನಲ್ಲಿ ಆರಾಮಾಗಿ ಇನ್ನೂ ಬಹಳ ಟೈಮ್ ಕೊಡ್ಬೇಕಾಗಿತ್ತು ನಾವು ನಿಮ್ಗೆ, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಆಮೇಲೆ ಮನೆಗೆ ಭೇಟಿ ಕೊಟ್ಟ ನಂತರ ನೀವು ಎಷ್ಟು ನಮ್ಮ ಸಲುವಾಗಿ ಕಷ್ಟ ಪಡ್ತಾ ಇದ್ರಿ, ಅಡಿಗೆ ಮಾಡ್ತಾ ಇದ್ರಿ. ವಿದ್ಯಾಭ್ಯಾಸದ ಬಗ್ಗೆ ಅವರ ಭವಿಷ್ಯದ ಕಡೆಗೆ ಲಕ್ಷ್ಯ ಕೊಡಿ. ಬರೀ ಸುಮ್ಮನೆ ತಿರುಗಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದಕ್ಕಿಂತ ಅವ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ, ಅಷ್ಟೇ ಮತ್ತೇನಿಲ್ಲ. ಯಾಕಂದ್ರೆ ಮಕ್ಕಳು ನಾವೆಲ್ಲ ಮಾಡ್ತಾ ಇರೋದು ಕಷ್ಟ ಪಡ್ತಾ ಇರೋದು ಮಕ್ಕಳ ಸಲುವಾಗಿ. ಮಕ್ಕಳನ್ನ ಇಗ್ನೋರ್ ಮಾಡಿ ನಮ್ದೆಲ್ಲ ತ್ಯಾಗ ಮಾಡಿ ನಾವು ದೇಶ ಸಂಚಾರ ಮಾಡೋದು ಬೇಡ. ಅವ್ರನ್ನ ಹೆಂಡತಿ ಮಕ್ಕಳನ್ನ ಹಿಡ್ಕೊಂಡು ನಮ್ ಕೆಲಸ ಮಾಡೋಣ. ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ, ಹೆಲ್ತ್. ಒಂದ್ ಏಜ್ ಅಲ್ಲಿ ಬಂದ್ಮೇಲೆ ಅವ್ರಿಗೆ ಹೇಳ್ತಾರೆ. ಆಮೇಲೆ ಏನಾಗ್ತದ, ನೀವು ಬಹಳ ಆತ್ಮೀಯರು ಇರೋದ್ರಿಂದ ನೀವು ಎಲ್ಲ ಕಡೆ ಹೋಗ್ಬೇಕಾಗ್ತದ, ಬರ್ಬೇಕಾಗ್ತದ. ಬಟ್ ನಿಮ್ಮದು ಕುಟುಂಬ ಬಿಟ್ಕೊಂಡು ಮಕ್ಕಳೇ ಬಿಟ್ಕೊಂಡು ನೀವು ತ್ಯಾಗ ಮಾಡ್ಕೊಂಡು ಪ್ರೀತಿಯಿಂದ ಮಾಡಿ. ಅವ್ರು ನಿಮ್ ಜೊತೆ ಮೇನ್ ಅವ್ರು ಇರೋದು ನಿಮ್ ಜೊತೆ. ಒಂಚೂರ್ ಏನಾದ್ರು ಆದ್ರೆ ಅಮ್ಮ ಅಂತ ಓಡ್ ಬರೋರು, ಅಪ್ಪ ಅಂತ ಓಡಿ ಇವ್ರೆ. ಯಾಕಂದ್ರೆ ಅಷ್ಟು ಪ್ರೀತಿ ಇಷ್ಟು ಮುಂಚೆ ಏನಾಯ್ತು, ಮಕ್ಕಳು ಚಿಕ್ಕವರಿದ್ರು, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನೀವು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಬರ್ರಿ ಹೋಗ್ರಿ ಬೇಡ ಅಂತಲ್ಲ, ಬನ್ನಿ. ಬಟ್ ಅದನ್ನ ನೀವು ಮೇಂಟೈನ್ ಮಾಡ್ಲೇಬೇಕು. ಯಾಕಂದ್ರೆ ಆ ಒಂದು ಭಕ್ತಿ ಶಕ್ತಿ ಒಂದು ಸಂಸ್ಕಾರ ನಿಮ್ಮ ತಂದೆ ತಾಯಿ ನಿಮ್ಗೆ ಕೊಟ್ಟಾರ, ಅದನ್ನ ಬಿಡಲ್ಲ, ಬಿಡೋದು ಬೇಡ. ಬಟ್ ನೋಡ್ಕೊಂಡು ಮಾಡ್ರಿ ಅಷ್ಟೇ. ಓಕೆ, ಮತ್ತೆ ನೃತ್ಯ ನಿಮ್ಮ ಮಾತಾಡ್ತೀವಿ ಒಂದೆರಡು ಮಾತು. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಪ್ರಿಪೇರ್ ಆಗೋದು. ಓಕೆ, ಬಹಳ ಖುಷಿ ಆಯ್ತು ದಟ್ Sangli family came to Delhi. Like we also visited them in December last year. So I am grateful. We are all grateful and wishes you
the best for your MBBS Sharan Bhaiya, and best of luck for you, Samruddhi. Thank you. ನಾಳೆ ವಿಶೇಷವಾಗಿ ನೀವೆಲ್ಲ ಮನೆಯಲ್ಲಿ ಬೋರ್ಡಲ್ಲಿ Board ಅಲ್ಲಿ ಬರ್ದಿದ್ದೆಲ್ಲ. ಸ್ವಾಗತ ಮಾಡಿದ್ರಲ್ಲ, ಅದು ಕೂಡ ಬಹಳ ಇಷ್ಟ ಆಯ್ತು. ಭಾಳ ಯಾವಾಗ ಸಂತೋಷ ಆಯ್ತು. ನೆನ್ಪಿರ್ತದೆ. ಇವ್ರು ಮಾಡಿದ್ದಾರೆ. ಅದು ಹೀಗೆ ಮಾಡ್ತಾರೆ. ಅದು ನಿಮ್ದೊಂದು ಪ್ರತಿಭೆ ಇರ್ತದೆ, ಒಂದು ಆತ್ಮೀಯತೆ ತೋರಿಸ್ತದೆ. ನಾವು ನಮ್ಮ ಬಗ್ಗೆ ಎಷ್ಟೋ ಅಭಿಮಾನ ಇಟ್ಕೊಂಡಿದ್ದಾರೆ, ಎಷ್ಟೋ ಪ್ರೀತಿ ನಾವು ಬರ್ಕೊಂಡಿದ್ದಾರೆ. ಹೌದು. ಇಲ್ಲ, welcome ಯಾರು ಬಂದ್ರು ವೆಲ್ಕಮ್ ಮಾಡ್ತಾರೆ ಅವ್ರು. ಅದೇ ಎಲ್ಲರೂ ಬಂದು ಭಾಳ welcome ಮಾಡ್ತಾರೆ. ಚೆನ್ನಾಗಿ ಬಂದಿದ್ದಾರೆ. ಓಕೆ, ಮತ್ತೆ ಮಕ್ಕಳಿಗೆ ನಿಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ನಿಮಗೂ ಶುಭಾಶಯಗಳು. ದೀಪಾವಳಿ ಶುಭಾಶಯ. ಈ ದೀಪ ದೀಪಾವಳಿ ಶುಭಾಶಯ ನಿಮಗೂ. ದೀಪ ಯಾವತ್ತೂ ನಿಮ್ಮ ಮನೆಯಲ್ಲಿ ಬೆಳಗ್ತಾ ಇರಲಿ. ಇಲ್ಲ, ಹೌದು. ಮತ್ತೆ ಆದಷ್ಟು ಬೇಗ ಬೆಳಗಾವಿ ಅಥವಾ ಬೆಂಗಳೂರಲ್ಲಿ ಒಂದು ಹೌದು. ಸ್ವಂತವಾದ ಒಂದು ಹಾ, studio ಅದೇ ಮಾಡ್ಕೊಳ್ಳಿ. ನೋಡಿದೀರಾ ನೀವೆಲ್ಲ ಸಮೃದ್ಧಿ ವಿಡಿಯೋ ಒಳಗೆ ಯಾವ ರೀತಿ ಮಾಡ್ತಾಳೆ? ಯಾವುದೇ ಫೋನ್ ಬರ್ತಾ ಇದೆ ಹೇಳಿ ಇವ್ರು ಯಾರು? ಸರ್, ನಮಸ್ಕಾರ. ಬರ್ತೀವಿ ಎಲ್ಲರೂ. ಸರ್, ಎಲ್ಲ perfect. Just last minute. ಪ್ರಧಾನಮಂತ್ರಿ ಸಂಗ್ರಹಾಲಯ, ಆಮೇಲೆ ಅಯೋಧ್ಯೆ ಪ್ರಸಾದ. ಅದೇ ಅದೇ ಬರಿ ಹೋಗಿ ನಿಲ್ಲು. ಈಗ ಜಸ್ಟ್ ಅವ್ರ ಮನೆಯಿಂದ ಹೊರಗಡೆ ಅಂದ್ರೆ ಹೊರಗಡೆ ನಮ್ಮ ಹೊರಗಡೆ ಹಾ, good. ಹಾ, smile. ಇವ್ರು ನೋಡಿ, ಇವ್ರು same something second. ಇವ್ರು same ಹಾ ಅದೇ ಬ್ಲೂ ಬ್ಲೂ ಅದೇ ಸೇಮ್ ಚೆನ್ನಾಗಿ ಕಾಣಿಸ್ತಾ ಇದೆ ಇಬ್ರು. ಅದೇ ಅದೇ ಓಕೆ ಅಣ್ಣ, ಥ್ಯಾಂಕ್ ಯು. ಭಾಳ ನಮ್ಮ ಸಲುವಾಗೆಲ್ಲ ಭಾಳ ಇದು ಮಾಡಿದ್ರಿ. ಮತ್ತೆ ನಿಮಗೂ ಅಷ್ಟೇ ಚೆನ್ನಾಗೆಲ್ಲ ಊಟ ಇತ್ತು ಭಾಳ. ಇವಾಗ ಆರಾಮ್ ಬೇಗ ನೋಡಿ ತುಂಬಾ ಖುಷಿ ಆಯ್ತು. ಈಗ ಆರಾಮಾಗಿ ಸಾಯಂಕಾಲ ಬೇಗ ಮಲ್ಕೊಂಡ್ಬಿಡಿ, ರೆಸ್ಟ್ ಮಾಡಿ. ಈಗ ಬೆಳಿಗ್ಗೆ ದಿನ ಮಾಡಿರ್ತೀವಲ್ಲ, ಟಯರ್ಡ್ ಆಗಿರ್ತದೆ ಭಾಳಷ್ಟು ಕೆಲಸ, ಅದಕ್ಕೆ ನಾವು ಬರ್ತೀವಿ. ಆಗ್ತಿದೇವಲ್ಲ. ನೋಡಿ ಲೈಟಿಂಗ್ ಎಲ್ಲ ದೀಪಾವಳಿ ಹಬ್ಬಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದಾರೆ. ಈಗ ಮತ್ತೆ ಅಲ್ಲಿ ಕೆಳಗಡೆ ಹೋಗಿ ಎಲ್ಲ ವಿಡಿಯೋ ಮಾಡ್ಕೊಂತೀನಿ ನಾನು. मानसी ना? हेलो, कैसे हो? मिलके अच्छा लगा आपको? ओके, थैंक यू. ಯಾಕ್ರಿ ಅವರು ಇಲ್ಲ, ನೀವು ಬರ್ತೀರಾ? ಓಕೆ. ಇಲ್ಲಿ ನೋಡಿ ಲೈಟಿಂಗ್ ಎಲ್ಲ. ಅಪ್ಪು ಸ್ವಲ್ಪ ಲೈಟಿಂಗ್ ಎಲ್ಲ ವಿಡಿಯೋ ಮಾಡ್ಕೊ. ಈ ಕಡೆ ಬಾಗ್ಲದೆಲ್ಲ ಮಾಡ್ಕೊಂಡೆ. ನೋಡಿ ಎಷ್ಟೊಂದು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಭಾಳ ಧನ್ಯವಾದ ಹೇಳ್ಕೊತ ನಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ. ನೋಡಿ